ಗಣಿ ವಾಹನಗಳ ಟ್ರಾಫಿಕ್ ಜಾಮ್ ನಿಯಂತ್ರಿಸಲು ಸಂಡೂರು ತಾಲೂಕು ಕಂದಾಯ ಇಲಾಖೆ ಹಾಗೂ ಪೊಲೀಸ್ ಮತ್ತು ಅರಣ್ಯ ಇಲಾಖೆಯ ಅಧಿಕಾರಿಗಳಿಂದ ಎನ್ಎಂಡಿಸಿ ಮೈನಿಂಗ್ ಆಫೀಸ್ನ ಆವರಣದಲ್ಲಿ ವಿಶೇಷ ಸಭೆ. ಗಣಿ ವಾಹನಗಳ ಭಾರಿ ಟ್ರಾಫಿಕ್ ಜಾಮ್ನಿಂದ ಬೇಸತ್ತ ಸಾರ್ವಜನಿಕರು ತೀವ್ರ ಆಕ್ರೋಶ. ಟ್ರಾಫಿಕ್ ಜಾಮ್ ಮಾಡದ ನಿಯಮಾನುಸಾರ ಚಲಿಸುವಂತೆ ಗಣಿ ವಾಹನಗಳ ಚಾಲಕರು ಮತ್ತು ಮಾಲೀಕರಿಗೆ ಇಲಾಖೆಯ ಅಧಿಕಾರಿಗಳಿಂದ ಖಡಕ್ ವಾರ್ನಿಂಗ್. ಪರಿಸರ ಮಾಲಿನ್ಯ ಇಲಾಖೆ ಈ ಇಲಾಖೆ ಮತ್ತು ಗಣಿ ಪೊಲೀಸರದ್ದು ಏನು ಕೆಲಸ ಇಲ್ಲಿ ಹೇಳ್ರಿ ನೀವೆಲ್ಲ. ಪೊಲೀಸರ ಕೆಲಸನ ಇದು, ಸಾರ್ವಜನಿಕರ ಕೆಲಸ ತುಂಬ ಇದೆ. ಆದರೆ ಈ ಸಮಸ್ಯೆಯಲ್ಲಿ ಪೊಲೀಸರು ಭಾಗವಹಿಸಿ ಈ ಸಮಸ್ಯೆ ಬಗೆಹರಿಸಲಿಕ್ಕೆ ಅವ್ರು ಬರಲಿಕ್ಕೆ ಏನು, ಮತ್ತು ಈ ಇಲಾಖೆಗಳ ಕೆಲಸ ಏನು, ಈ ಇಲಾಖೆಗಳ ಕೆಲಸ ಏನು, ಈ ಇಲಾಖೆಗಳು ಕೆಲಸ ಮಾಡಬೇಕಲ್ಲ. ನೀವು ಏನಾದರೂ ಸಲಹೆ ಸೂಚನೆಗಳು ಕೊಡಬೇಕು ಇಲಾಖೆಗಳು. ನೋಡ್ರಿ, ಅಲ್ಲಿ ಟ್ರಾಫಿಕ್ ಜಾಮ್ ಆಗ್ತದೆ ಅಂದರೆ ಪರ್ಯಾಯ ವ್ಯವಸ್ಥೆ ಏನಾದರೂ ನಾವು ಮಾಡಬೇಕು. ಗಣಿಯರ ಹತ್ರ ಕರ್ಕೋಬೇಕು, ಅವ್ರು ಕುತ್ಕೊಂಡು ಮಾತಾಡಿ ಡಿಸ್ಕಸ್ ಮಾಡಬೇಕು. ಅದನ್ನು ಹೊರತುಪಡಿಸಿ ನೀವು ಎಲ್ಲ ನಡೀತಾ ಇರಲಿ, ನಾನು ಕಣ್ಣು ಮುಚ್ಕೊಂಡು ಕೂಡ್ತೀನಿ ಕಿವುಡೂರ್ ಥರ ಕಣ್ಣು ಇಲ್ದ ಥರ ಅಂತಂದರೆ ಇಲಾಖೆ ಏನು ಮಾಡ್ತಾ ಇದೆ? ಅವ್ರಿಗೆ ಸಲಹೆ ಸೂಚನೆಗಳು ಕೊಡಬೇಕು. ಗಣಿಗಾರಿಕೆ ಮಾಡ್ತಕ್ಕಂಥ ಅಧಿಕಾರಿಗಳಿಗೆ ಕರಿಬೇಕು, ಏನೇನು ಮಾಡಬೇಕು ಏನಿಲ್ಲ, ಎಲ್ಲಿ ಸಮಸ್ಯೆ ಆಗ್ತಾ ಇದೆ ಇದ್ರ ಫಸ್ಟ್ ಅಳವಡಿಸ್ಕೊಡ್ರಿ. ಎಲ್ಲ ಇಲಾಖೆಗಳು ಸಮಸ್ಯೆಗಳು ಕುರಿತು ಜನರ ಸಮಸ್ಯೆ ಆಲಿಸ್ರಿ. ಪದೇ ಪದೇ ನಾವು ನಿನ್ನೆ ಹೋಗಿ ನಾವು ಒಂದು ಪತ್ರ ಕೊಟ್ಟಿದ್ವಿ. ನಮ್ಮ PSI ಸಾಹೇಬ್ ಮಾತಾಡಿದ್ರೆ ನಮಗೆ ಅಲ್ಲ ರೀ, ನೀವು ಪ್ರತಿಭಟನೆ ಮಾಡ್ತಾರೆ ಸರ್. ನಮ್ಗೆ ಪ್ರತಿಭಟನೆ ಮಾಡೋ ಅವಶ್ಯಕತೆ ಇಲ್ಲ, ಕೆಲಸ ಬಿಟ್ಟು ಬಂದು ಇವ್ರ ಹತ್ರ ಮಾತಾಡೋ ಅವಶ್ಯಕತೆ ಇಲ್ಲ. ಸಮಸ್ಯೆಗಳ ಬಗ್ಗೆ ನೋಡ್ರೆ ಮುಗೀತಲ್ಲ. ಇದು ದಯಮಾಡಿ ನೀವು ಸ್ವಲ್ಪ ಇದನ್ನ ಎಚ್ಚೆತ್ಕೊಂಡು ಮಾಡಲಿಲ್ಲ ಅಂತಂದ್ರೆ ಈ ಜನರಿಗೆ ಸ್ವಲ್ಪ ವಿಷಯ ಕೊಟ್ಬಿಟ್ಟು ಸುಮ್ಮನೆ ಅಂತ ಆ ಕೆಲಸನಾದ್ರೂ ಮಾಡಿಬಿಡ್ರಿ ನೀವು ಇಲಾಖೆಯವರು. ಅಷ್ಟೇನ ಮಾಡಿಬಿಡ್ರಿ, ಅವಾಗ ಯಾರು ಅಡ್ಡ ಬರಲ್ಲ. ಏನು ಮಾಡಿದ್ರೆ ನಿಮ್ಮದೇ ರಾಜ್ಯ. ಈ ಥರ ಒಂದು ವ್ಯವಸ್ಥೆ ಮಾಡಿ ದಯಮಾಡಿ ನಿಮ್ಗೆಲ್ಲ ವಿನಂತಿ ಮಾಡ್ತೀನಿ ಸರ್. ನಾನು ಹೇಳೋದು, ಯಾವಾಗಲೇ ಟ್ರಾಫಿಕ್ ಜಾಮಿಗೆ ಸಿಕ್ಕಂಡ್ರೆ 10 ಸೆಕೆಂಡ್ ಒಂದು ವಿಡಿಯೋ ಮಾಡಿಸಿ. ನಿಮ್ಗೆ ಸಾಧ್ಯ ಆದರೆ 10 ಸೆಕೆಂಡ್ ಗಾಡಿ ನಂಬರ್ ಬರ್ಬೇಕು. ಯಾವ ಗಾಡಿಯಿಂದ ಜಾಮ್ ಆಗೈತೆ ನಿಮ್ಮ ಕೈ ಮುಗಿತೀನಿ. ನೀವು ಹೆಣ್ಮಕ್ಳು ಅಂತಲ್ಲ, ನೀವು ಯಾರೇ ಟ್ರಾಫಿಕ್ ಜಾಮ್ ಆಗಿದೆ ನಿಮ್ಮ ದೇವಗಿರಿ, ಕಂಪ್ತೂರು, ಸುಬ್ರಹ್ಮಣ್ಯಹಳ್ಳಿಯಿಂದ ಆ ಗ್ರೂಪಿಗೆ ನಿಮ್ಮನ್ನು 3 ಇಲ್ಲ 4 ಜನ ಆ್ಯಡ್ ಮಾಡ್ತೀವಿ. ಅರ್ಥ ಆಯ್ತಾ? ನೀವೇನು ಮಾಡೋಂಗಿಲ್ಲ. ಒಂದೇ ಒಂದು ವಿಡಿಯೋ ಸಣ್ಣದು 10 ಸೆಕೆಂಡ್ 15 ಸೆಕೆಂಡ್ ಗಾಡಿ ಕೆಳಗಿಳಿದು ಅವನು ಯಾವನು ಮಾತಾಡ್ತಾನೆ ತರಲೆ ಮಾತಾಡ್ತಾನೆ ಮಾತಾಡಲಿ. ಗೂಂಡಾಗಿರಿ ಮಾಡ್ತೀನಿ, ರೋಡಿಸಮ್ ಮಾಡ್ತೀನಿ ಅಂತಂದರೆ ಒಬ್ಬೊಬ್ಬನ ಚಡ್ಡಿ ಹರಿದಾಕ್ಬಿಡ್ತೀನಿ. ಇದು ಮಾತ್ರ ನಮ್ಮಲ್ಲಿ ಹೇಳೋದಿಲ್ಲ ಈ ದಂಧೆ. ದುಡಿಮೆಗೆ ಎಲ್ಲರಿಗೂ ಅವಕಾಶ ಇದೆ. ಈ ಹಳ್ಳಿಗಳಲ್ಲಿ ಇರ್ತಕ್ಕಂಥ ಸಮಸ್ಯೆ ಇದ್ದವರಿಗೆ ನಾವು ನಿಮಗೆ ವಾಟ್ಸಪ್ಗೆ ಗ್ರೂಪ್ಗೆ ಆ್ಯಡ್ ಮಾಡ್ತೀವಿ. ನೀವು ಆ ಕ್ಷಣಕ್ಕೆ ನಿಮ್ಗೆ ನೆಟ್ವರ್ಕ್ ಇಲ್ಲದೇ ಇದ್ರೂ ಪರವಾಗಿಲ್ಲ, ದಯಮಾಡಿ ಒಂದು ಸಣ್ಣ ವಿಡಿಯೋ ಮಾಡಿ ಗಾಡಿ ನಂಬರ್ ಬರೋಂಗೆ ನಮಗೆ ಆ ಗ್ರೂಪ್ಗೆ ಹಾಕ್ಬಿಟ್ರೆ ಸಾಕು. ನಿಮಗೆ ಗೊತ್ತಿರಲಿ, 2025ನೇ ಸಾಲಿನಲ್ಲೇ ಮಾನ್ಯ DC ಸಾಹೇಬರು, ಬಳ್ಳಾರಿ DC ಸಾಹೇಬರು ಪ್ರಶಾಂತ್ ಕುಮಾರ್ ಮಿಶ್ರಾ ಸಾಹೇಬರು ಇದ್ರುವಾಗ ಸಾಹೇಬರು ಅವ್ರಿಗೆ ಇರ್ತಕ್ಕಂಥ ಅಧಿಕಾರ ವ್ಯಾಪ್ತಿನಲ್ಲಿ ಇಂಡಿಯನ್ ಮೋಟರ್ ವೆಹಿಕಲ್ ಆ್ಯಕ್ಟ್ ಪ್ರಕಾರ ಒಂದು ಗೆಜೆಟ್ ಆದೇಶವನ್ನೇ ಹೊರಡಿಸೋರೆ. ಏನಂತ? ಯಾವುದೇ ಲಾರಿ ಟ್ರಾಫಿಕ್ ಅಬ್ಸ್ಟ್ರಕ್ಷನ್ನು ಮತ್ತು ಈ 55 ಕಿಲೋಮೀಟರ್ ಸ್ಪೀಡು ನಿಮಗೆಲ್ಲ ಆಯ್ತಲ್ಲ, ಈ ಬೋಲ್ಟ್ ನಟ್ಟು ಇದೆಲ್ಲ ತಿನ್ಸಿದ್ರಿ. ಈಗ 55 ಕಿಲೋಮೀಟರ್ ಸ್ಪೀಡ್ಗಿಲ್ಲ, ಅದು 70, 80, 90 ಎಲ್ಲ ಹೊಡಿತೀರ. ನನಗೆ ಗೊತ್ತಿಲ್ಲ, ನಾನು ದಿನ ಓಡಾಡ್ತೀನಿ ರೋಡಲ್ಲಿ. ಆಯ್ತಲ್ಲ, ಮಾಡಿರಿ, ತೊಂದರೆ ಇಲ್ಲ, ಅದಕ್ಕೆ ಹಾಕ್ತೀನಿ, ಅದಕ್ಕೊಂದು ದಿನಾಲಿ. ಈಗ ಈ ಸ್ಪೀಡು ಅಬ್ಸ್ಟ್ರಕ್ಷನ್ ಮಾಡಿದ್ರೆ ಅವರ ಪರ್ಮಿಟನ್ನು ಕ್ಯಾನ್ಸಲ್ ಮಾಡೋದಕ್ಕೆ ಕಾನೂನಾತ್ಮಕವಾದ ಆದೇಶ ಇದೆ ನಮ್ಮ ಹತ್ರ. ಇದರಿಂದಾಗಿಯೇ ನಾವು ಇಲ್ಲಿ ತನಕ ಹೊಸಪೇಟೆ ರೋಡು, ಯಶವಂತ ನಗರ ರೋಡು ಅಥವಾ ತೋರಣಗಲ್ ರೋಡನ್ನು ಒಂದು ಹಂತಕ್ಕೆ ನಾವೇನು ಸಂಪೂರ್ಣವಾಗಿ ಎಲ್ಲ ಸರಿಪಡಿಸ್ಬಿಟ್ಟಿದ್ದೀವಿ, ಇಂದ್ರ ಚಂದ್ರ ಅಂತ ಹೇಳಲ್ಲ, ಆದರೆ ಒಂದು ಹಂತಕ್ಕೆ ತಂದಿದ್ದೀವಿ. ಇಲ್ಲಿ ಯಾಕೆ ತರೋಕ್ಕಾಗಿಲ್ಲ ಅಂತಂದರೆ ನೀವು ಹೇಳ್ತಿರಲ್ಲ, ಈ ನೆಟ್ವರ್ಕ್ ಇಶ್ಯೂ. ಆಮೇಲೆ ಯಾರು ಈ ವಿಡಿಯೋಗಳನ್ನು ನಮಗೆ ಹಾಕಲ್ಲ, ನಮಗೆ ರೀಚಬಿಲಿಟಿ ಇಲ್ಲ, ನಿಮಗೆ ಕಮ್ಯುನಿಕೇಷನ್ ಇಲ್ಲದೆ ಇರೋದ್ರಿಂದಾಗಿ ಈ ಸಮಸ್ಯೆ ಇದೆ. ಆಯಿತಾ? ಸೊ ಇವ್ರು ಹೇಳ್ದಂಗೆ ಶಾರ್ಟ್ ಟ್ರಿಪ್ಪು ಲಾಂಗ್ ಟ್ರಿಪ್ಪು ಅಲ್ಲಿ ಹೆಂಗೆ ಪರಿಹಾರ ಆಗೋಯ್ತು ಅದೇ ರೀತಿಯಾಗಿ ಇಲ್ಲೂ ಪರಿಹಾರ ಮಾಡೋದಕ್ಕೆ ಇದೊಂದಾಯಿತು. ಸೆಕೆಂಡು, ನಿಮಗೆ ವಾಟ್ಸಪ್ ಗ್ರೂಪ್ಗೆ ನಿಮಗೆ ಜಾಯಿನ್ ಮಾಡ್ತೀನಿ. ಮೂರನೇದು, NMDC ಆಫೀಷಿಯಲ್ಸಲ್ಲಿ ಒಂದು ರಿಕ್ವೆಸ್ಟ್ ಏನಿದೆ ಸರ್, ಐ ಸಿನ್ಸಿಯರ್ಲಿ ರಿಕ್ವೆಸ್ಟ್ ಯು ಶುಡ್ ಅಪಾಯಿಂಟ್ ಸಮ್ 2 to 3, 4 or 5 security guards, or else 1, 2 or 3 CSF should be deputed over there. I request sir, on the road, because that is also a premises. मैं क्या बोलता हूँ, आपको किसी से भी झगड़ा नहीं करने का, किसी से भी बात भी नहीं करने का. Any vehicle which has blocked the road, you please take a videographer, small video, 10 या 20 सेकंड, 30 सेकंड, 1 मिनट का वीडियो, एंड क्या भी नहीं करना का, you just upload it on the group.
ಬಿಕಾಸ್ ಈಗ ಅರ್ಥ ಆಯ್ತಲ್ರಿ ನಿಮಗೆ? ನೋಡಪ್ಪ, ನಿಮ್ ಲಾರಿ ಓನರ್ಗೆ ಹೇಳಿದೀವಿ, ಒಂದೇ ಕ್ಯೂ. ಇವತ್ತಿಂದಾನೇ ಜಾರಿ, ಇದು ಈಗಲಿಂದಾನೇ ಜಾರಿ, ನಾಳೆ ಇಲ್ಲ. ಈಗ ಮೂಮೆಂಟ್ ಸ್ಟಾರ್ಟ್ ಆಯ್ತು ಅಂತಂದ್ರೆ ಒಂದೇ ಕ್ಯೂ. ಆಮೇಲೆ ಈಗ ಇನ್ನೊಂದು ಹೇಳ್ತೀನಿ, ದಯಮಾಡಿ ಚಪ್ಪಾಳೆ ಹೊಡಿಬೇಡ್ರಿ. ಯಾಕೆ ಹೇಳ್ತೀನಿ, ನಾವು ಹೇಳಿದ ತಕ್ಷಣ ಇವ್ರೇನು ಒಂದೇ ಕ್ಯೂ ಮಾಡ್ತಾರೆ ಅಂತ ನನ್ನ ಗ್ಯಾರಂಟಿ ಇಲ್ಲ. ಅದಾಗಿದೆ ಏನು ಬಂದು ಹೇಳ್ಬಿಟ್ರಪ್ಪ ಎಲ್ಲರೂ ಒಂದೇ ಕ್ಯೂನಲ್ಲಿ ಹೋಗ್ತಾರೆ ಅಂತ ಹೇಳೋ ಗ್ಯಾರಂಟಿ ಇಲ್ಲ. ಮರ್ಯಾದೆ ಹೋಗೋದು ಬೇಡ ನಮಗೆ. ಆದರೆ ನೀವು ಒಂದೇ ಕ್ಯೂನಲ್ಲಿ ಕೇಳಿಸ್ತೀನ್ರಿ. ದಯವಿಟ್ಟು ನಮಗೆ ಇದನ್ನು ಪರಿಹಾರ. ಇನ್ನೊಂದು ಏನಂತಂದ್ರೆ ಹೇಳಬೇಕಂತಂದ್ರೆ, ಟ್ರಾಫಿಕ್ ಆಗೈತಂದ್ರೆ NMDC ಅಧಿಕಾರಿಗಳು ಯಾಕಾದ್ರೂ ತಗೊಳೋದು. ಅಲ್ಲಿ ಹೋಗಿ ಕೇಳಿದ್ರೆ ವಾಚ್ಮನ್ ಇರ್ತಾರೆ, ಸೆಕ್ಯೂರಿಟಿ ಇರ್ತಾರೆ, ಅಷ್ಟೇ ಬಿಟ್ಟ ಮೇಲೆ ದಾರಿ ಆಗಿದೆ. ಇವ್ರು ಅಧಿಕಾರಿಗಳು ಬಂದಿರ್ತಾರಲ್ಲ, ಏನು ಮಾಡ್ತಾರೆ ಇವ್ರು ಮಾಡ್ತಕ್ಕಂಥದ್ದು ಏನೈತೆ ಅಂತನೆಲ್ಲ ನೋಡೋ ಕೆಲಸ ಅಲ್ಲ ಇವರು. ಯಾಕೆ ನೋಡೋದಿಲ್ಲ ಅಧಿಕಾರಿಗಳು? ಯಾಕೆ ನೋಡೋದಲ್ಲ? ಪ್ರತಿ ದಿವಸನೇ ಬಸ್ಸು ಟ್ರಾಫಿಕ್, ಪ್ರತಿ ದಿವಸನ ಯಾವ ಒಬ್ಬನ ಕಾಯ್ದೆ ಆಗಿರ್ತಾನ ಅಂತಂದ್ರೆ ಹೋಗಕ್ಕಂತ ಅನ್ಕೋಬೇಕು. ಏನೋ ಆಯ್ತು, ಏನಪ್ಪ ಇವರು ಪಬ್ಲಿಕ್ ರೋಡ್ ಮೇಲೆ ಇವ್ರ ಗಾಡಿ ಮೇಲೆ ಸಂಪಾದನೆ ಏನೈತೆ? ಇವ್ರು ಮೈಸ್ಕೊಂತ ಮುಂದೆ ಇವರು ಮೈಸ್ಕೊಂತ ಮುಂಚೆ ಊರಾಗೇನೆ ರೋಡ್ ಆಗಿರೋದು. ಬೆಂಗಳೂರಿಂದ ಕಂಕೂರುವರೆಗೆ ಜೇಗಿರಿ ಐನೇನು ಮೈನ್ಸ್ ಕ್ಯಾಂಪ್ ಅದು, ಜೇಗಿರಿ ಸುಬ್ರಹ್ಮಣ್ಯ ಮೈನಿಂಗ್ ಕ್ಯಾಂಪ್ ಅದು. ಕಂಕೂರು 809 ವರ್ಷದಿಂದ ಮೂಡೋದು. ಇವತ್ತು ನಿನ್ನೆನಲ್ಲ. ಇವ್ರು ಯಾಕೆ ನಮಗೆ ತೊಂದರೆ ಕೊಡೋದು? ನಾವೇನೋ ಇದುವರೆಗಾಗಿ ಈ ಕಂಪನಿ ಐತಲ್ಲ ಅಂತ ಏನಾದ್ರು ತೊಂದರೆ ಕೊಟ್ಟಿಲ್ಲ ನಾವಿಲ್ಲಿ. ರೋಡ್ ಪ್ಲಾನ್ ಈಗ ನಮಗೆ ಸ್ಕ್ವೇರ್ ಕಂಪನಿ 8 ಬಸ್ ಬರ್ತಾಯಿದ್ದಾರೆ ಇಲ್ಲಿಗೆ ಸಂಡೂರಿಗೆ. ನನ್ನ ಮಕ್ಕಳು LKGಯಿಂದ UKGವರೆಗೂ 8 ಬಸ್ ಹೋಗ್ತದೆ. ಬೆಳಿಗ್ಗೆ 6:30 ಸ್ಟಾರ್ಟ್ ಬಸ್ ಹೋಗ್ತಾಯಿದೆ. ಸಾಯಂಕಾಲ 4:30 ಬಿಟ್ಟರೆ ಮನೆ ಮಕ್ಕಳು ಬರೋದು 7 ಗಂಟೆ 7 ಆಗುತ್ತೆ. ಫಸ್ಟ್ ಆಫ್ ಆಲ್ ನಾವು ಇಷ್ಟು ಸಮಾಧಾನವಾಗಿ ಯಾಕೆ ಮಾತಾಡ್ತಾ ಇದ್ದೀವಿ ಅಂದರೆ, ಈಗಿನ ನನ್ನ ಮಕ್ಕಳು ಹೋಗಿ ಸೇರ್ತಾ ಇದ್ದಾರೆ. ಅಪ್ಪಿ ತಪ್ಪು ನಮ್ಮ ಸಮಾಧಾನ ನಿಲ್ಬೇಕಾದ್ರೆ ಎಲ್ಲರೂ ಬದಲಾಗಿ ಮಕ್ಕಳಿಗಾಗಿ ಪ್ರತಿಯೊಬ್ಬರು ತಂದೆ ತಾಯಿ ನಮ್ಮ ಮಗಳಿಗೆ ಏನೋ ಓದ್ಬೇಕು ಕಲಿಸ್ಕೊಂಡಿರ್ತೀವಿ, ಎಲ್ಲರೂ ಕಲಿಸ್ಕೊಂಡಿರ್ತೀವಿ. ಅಪ್ಪಿ ತಪ್ಪಿ ಮಕ್ಕಳಿಗೆ ಏನಾದರೂ ಜವಾಬ್ದಾರಿ, ಏನಾದರೂ ತೊಂದರೆ ಅಲ್ಲಿ ಅವತ್ತು ಯಾರು ಇರ್ತಾರೆ, ಯಾರು ನೋಡಲ್ಲ. ಯಾಕಂದ್ರೆ ನನ್ನ ಮಕ್ಕಳು ತೊಂದರೆ ನಾನು ಯಾರನ್ನೂ ನೋಡಲ್ಲ. ಅವ್ರು ಯಾರೇ ದೊಡ್ಡದಿರ್ಬೋದು, ಯಾರೇ ಆಗಿರ್ಬೋದು, ನನಗೆ ಫಸ್ಟ್ ಇಂಪಾರ್ಟೆಂಟ್ ನನ್ನ ಮಕ್ಕಳು. ಈಗ ಹೆಣ್ಣ ಮಿಷನ್ಗೆ ಹೇಳ್ತಾರೆ, ನಾನು ಹೆಣ್ಣ ಮಿಷನ್ಗೆ ಪ್ರಶ್ನೆ ಮಾಡಿ ಹೇಳ್ತಾರೆ. ಈಗ ಅವ್ರ ವಯಸ್ಸಿಗೆ ಬರ್ಬೇಕಾದ್ರೆ ನಮ್ಮನ್ನು ಒಳಗೆ ಬಿಡಲ್ಲ. ಯಾಕಂದ್ರೆ ಅವರ ರಕ್ಷಣೆ ಮಾಡ್ತಿದ್ದಾರೆ. ಯಾರು ಬೇಕಾದ್ರೆ ಅವ್ರು ಬಂದರೆ ನಮಗೆ ತೊಂದರೆ ಮಾಡ್ತಾರ. ನಮ್ಮ ಸೇಫ್ ಇಂಪಾರ್ಟೆಂಟು, ನನ್ನ ಮಕ್ಕಳು ಯಾರು ಬರಬಾರ್ದು ಅಂತ ಅಲ್ಲಿ ಮಾತಾಡಲ್ಲ. ನಮ್ಮ ಪಬ್ಲಿಕ್ ನೋಡಿ ಯಾಕೆ ಅಡ್ಡ ಬರ್ತಾರೆ ಅವರು? ನಮ್ಮ ಪಬ್ಲಿಕ್ ನೋಡಿ ಬರೋಕ್ಕೆ ಅಧಿಕಾರ ಅವ್ರಿಗೇನೈತೆ? ನೀವು ಯಾರು? ನನ್ನ ಪಬ್ಲಿಕ್ ನೋಡಿ ಬರೋಕ್ಕೆ ನೀವು ಯಾರು? ನಿಮ್ಗೇನು ಅಧಿಕಾರ ಐತೆ? ಯಾರು ಅಧಿಕಾರ ಕೊಟ್ಟರು? ನೀವು ಬಂದಿರಿ ನಮ್ಮ ಪಬ್ಲಿಕ್ ನೋಡಿ ಬಂದಾಗ ನಮ್ಮ